ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ನಮ್ಮ ಅಜ್ಜಿ ಊರಲ್ಲಿ ಹಬ್ಬ ನಡೀತಾ ಇತ್ತು. ನಮ್ಮೂರಲ್ಲಿ ಪಟ್ಲದಮ್ಮನ ಕೊಂಡ ದಿನ ಅಲ್ಲಿ ಎಳ್ವಾರ ಇತ್ತು ನಮ್ಮ ಅಜ್ಜಿ ಊರಲ್ಲಿ. ನಾನು ಎಳ್ವಾರಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು. ಇಲ್ಲಿ ನಮ್ಮೂರು ಪಟ್ಲದಮ್ಮ ಕೊಂಡ ಮುಗಿಸ್ಕೊಂಡು 6 ಗಂಟೆಗೆ ಕೊಂಡ ಮುಗೀತು ನಮ್ಮೂರಲ್ಲಿ. 6 ಗಂಟೆಗೆ ಮುಗಿದು ಇಲ್ಲಿ ಅಂಗಡಿ ಹತ್ರ ಸ್ವಲ್ಪ ಹೊತ್ತಿದ್ದು 11 ಗಂಟೆಗೆ ತಗೋಗ್ಬಿಡ್ತೀನಿ. ಎಲ್ಲ ಅಂಗಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಗೋಗ್ಬಿಡ್ತೀನಿ ಇರು ಅಂತ ನಮ್ಮ ಮನೆಯವ್ರು ಹೇಳಿದ್ರು. 11 ಗಂಟೆ ನೈಟಲ್ಲಿ ಹೋಗಿ ನಮ್ಮ ತಂಗಿ ಮನೆಗೆ ತಗೋಗ್ಬಿಟ್ಬಿಟ್ಟು ನಮ್ಮ ಮನೆಯವರು ರಿಟರ್ನ್ ಬಂದುಬಿಟ್ರು. ನಮ್ಮ ಅಜ್ಜಿ ಮತ್ತು ನಮ್ಮ ಚಿಕ್ಕವರೆಲ್ಲ ನನ್ನ ತಂಗಿ ಎಲ್ಲ ಬೈತಾಯಿದ್ರು. ಎಳ್ವಾರ ನೋಡೋಕೆ ಒಂದು ಸಲ ಬಂದಿದ್ರೆ ಆಯ್ತಲ್ಲಿಲ್ವೇ, ಇಷ್ಟು ಲೇಟಾಗಿ ಬಂದಿದೆ ಅಂತ ಬೈತಾಯಿದ್ರು. ನಮ್ಮ ಮನೆಯವ್ರು ಬಂದು ಬೆಳಗಿನ ಜಾವ ಹೋಗ್ವೆ ಇರು, ಶನಿವಾರ ಬೆಳಗಿನ ಜಾವ ಹೋಗ್ವೆ ಅಂತಿದ್ರು. ಅಲ್ಲಿ ಬೆಳಗಿನ ಜಾವನೇ ಕೊಂಡ ಇರೋದ್ರಿಂದ ಕೊಂಡ ಆಗೋಷ್ಟರಲ್ಲಿ ಇವ್ರು ಕರ್ಕೊಯ್ತಾರ ಇಲ್ಲೋ ಅಂದ್ಬಿಟ್ಟು ನಾನು ಬೆಳಗಿನ ಜಾವ ಹೋಗಲ್ಲ, ನಾನು ನೈಟೇ ಹೋಗ್ತೀನಿ ಅಂತ ಹೇಳಿದೆ. ಅಷ್ಟೊತ್ತಲ್ಲೇ ಕತ್ತಲಲ್ಲೇ ಕರ್ಕೊಂಡೋಗಿ ಬಿಟ್ರು ಪಾಪ ನಮ್ಮ ಮನೆಯವರು. ಬಂದು ಬೆಳಗಿನ ಜಾವನೇ ಮುಗ್ದೋಯ್ತು. ಕೊಂಡ ಎಲ್ಲ ಆಗೋದ್ಮೇಲೆ ಒಂದು 2 ಗಂಟೆ ಹಿಂಗೆ ಎಲ್ಲರ ಮನೆ ಹತ್ರ ಹೋಗಿ ಮಡ್ಲಕ್ಕಿ ಕಟ್ಸ್ಕೊಳ್ಳೋಕ್ಕೆ ಬಂದಿರೋದು. ಹಂಗೆ ಮನೆ ಹತ್ರ ಮಡ್ಲಕ್ಕಿ ಕಟ್ಸ್ಕೊತಾರದು. ಅಂದರೆ ಪೂಜಾರಪ್ಪರು ಬೇರೆ, ಕರ್ಗ ಕೊಂಡ ಆಯ್ದವ್ರೆ ಬೇರೆ, ಇಲ್ಲಿ ಕರ್ಗ ಎತ್ಕೊಂಡು ಮಡ್ಲಕ್ಕಿ ಕಟ್ಸ್ಕೊಳ್ಳೋಕೆ ಬಂದಿರೋರೆ ಪೂಜಾರಪ್ಪರು ಬೇರೆ. ಕೊಂಡ ಎಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾವು ಕೊಂಡಕ್ಕೆ ಹೋಗೋಷ್ಟಲ್ಲೇ ಕೊಂಡ ಹೋಗಿತ್ತು. ಅಷ್ಟು ಲೇಟ್ ಆಯಿತು. 3 ಜನನ ಸೀರೆ ಹಾಕ್ಕೊಂಡು ಹೋಗೋಷ್ಟರಲ್ಲಿ ರೆಡಿಯಾಗಿ ಹೋಗೋಷ್ಟಲ್ಲೇ ಲೇಟಾಗೋಯ್ತು. ಹಂಗೂ ನನ್ನ ತಂಗಿ ಗಂಡ ಬೈತಿದ್ರು. ಯಾಕಂತ ಅಂದರೆ ಹೋದ ವರ್ಷ ಬಂದಾಗೂ ಅಷ್ಟೇ ಕೊಂಡ ನೋಡುವ ಅನ್ನೋ ಅಷ್ಟರಲ್ಲೇ ನಾವು ರೆಡಿಯಾಗಿ ಹೋಗೋಷ್ಟರಲ್ಲೇ ಕೊಂಡ ಆಗಿತ್ತು. ಈ ವರ್ಷವೂ ಅದೇ ಥರನೇ 4 ಗಂಟೆಗೆ ಎಬ್ಬಿಸಿದ್ರು ಅವರು, ಎಲ್ಲ ರೆಡಿಯಾಗಲಿ. ನಾವೆಲ್ಲ ರೆಡಿಯಾಗೋಷ್ಟೊತ್ತಿಗೆ ಅಲ್ಲಿ ಕೊಂಡನೇ ಆಗಿತ್ತು. ಇನ್ನೊಂದು 5 ನಿಮಿಷ ಬೇಗ ಹೋಗಿದ್ರೆ ಕೊಂಡ ನೋಡ್ತಿದ್ದೋ. ಅದನ್ನೆಲ್ಲ ವೀಡಿಯೋ ಮಾಡಲಿಲ್ಲ. ನನ್ನ ತಂಗಿ ಬೈತಾ ಇಲ್ಲ, ಸ್ಟಾರ್ಟಿಂಗಿಂದ ವೀಡಿಯೋ ಮಾಡಿದರೆ ಚೆನ್ನಾಗಿರ್ತಿತ್ತು ಎಲ್ಲನೂ ಅಂತ. ಇದು ನನ್ನ ಮಗಳು ವೀಡಿಯೋ ಮಾಡಿರೋದು. ನಾನು ಅಲ್ಲಿಗೆ ಹೋಗೋ ಬ್ಯುಸಿಲಿ ವೀಡಿಯೋ ಮಾಡಬೇಕು ಅಂತ ನೆನಪು ಬರಲಿಲ್ಲ. ನಂಗೆ ವೀಡಿಯೋ ಮಾಡಬೇಕಲ್ಲ ಅಂತ ಏನು ತಲೆಗೆ ಹೊಳಿಲೇ ಇಲ್ಲ ಅವಾಗ. ಆಮೇಲೆ ಎಲ್ಲ ಮುಗ್ದೋದ್ಮೇಲೆ ನನ್ನ ಮಗಳು ವೀಡಿಯೋ ಮಾಡೋಕ್ಕಿಲ್ವೇ ಮಮ್ಮಿ ಅಂತ ಅಂದ್ಲು. ಆಮೇಲೆ ನನ್ನ ಮಗಳೇ ಕೊಡು ಮಮ್ಮಿ ಇದಾದರೂ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿರೋದಿದ್ದು. ಆಮೇಲೆ ಅದ್ರ ವೀಡಿಯೋ ಮಾಡ್ತಿದ್ದೆ. ನನ್ನ ತಂಗಿ ಗಂಡ ಏನಾದರೂ ಅನ್ಕೋತಾರೆ ಅಂದ್ಬಿಟ್ಟು ವೀಡಿಯೋ ಮಾಡಲಿಲ್ಲ. ಆಮೇಲೆ ನಾನು ಸ್ವಲ್ಪ ರೇಗಿಸ್ತಾನೆ, ಈ ಥರ ಮಾತಾಡ್ತೀನಿ ಆ ಥರ ಮಾತಾಡ್ತೀನಿ ಅಂತ ಸ್ವಲ್ಪ ರೇಗಿಸ್ತಾನೆ. ಅದಕ್ಕೋಸ್ಕರ ಆದರೂ ನಾನು ವೀಡಿಯೋ ಮಾಡಲಿಲ್ಲ. ನಿನ್ನ ವಾಯ್ಸ್ ಈ ಥರ ಬಂದಿದೆ, ಆ ಥರ ಹಂಗಂದಿದ್ಯಾ, ಈ ಥರ ಆ ಥರ ಅಂತ ಏನಾರ ಅಂತ ಇರ್ತಾನೆ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲಿಲ್ಲ. ಅಲ್ಲಿ ತಂಗಿನ ಬಂದು ನಮ್ಮ ಸೋದರ ಮಾವನಿಗೆ ಕೊಟ್ಟಿರೋದು, ಅಂದರೆ ನಮ್ಮ ಅವ್ವನ ತಮ್ಮನಿಗೆ ಅವಳು ಮದುವೆ ಆಗಿರೋದು. ನಮ್ಮವ್ವ ಮತ್ತು ನನ್ನ ತಂಗಿಯರ ಅಮ್ಮ ಇಬ್ಬರು ಅಕ್ಕ ತಂಗಿದ್ದಿರು. ತಾತನಿಗೆ ನನ್ನ ತಂಗಿ ಅಂದರೆ ಜಾಸ್ತಿ ಇಷ್ಟ ಆಯಿತು. ಇವಳನ್ನೇ ನನ್ನ ಮಗನಿಗೆ ಮಾಡ್ಕೋಬೇಕು ಮದುವೆನ ಅಂತ ಅವಾಗಿಂದ ಅವ್ರ ಆಸೆ ಇತ್ತು. ಅದಕ್ಕೋಸ್ಕರ ಅವ್ರ ಆಸೆ ಅಂತಲೇ ನನ್ನ ತಂಗಿಗೆ ಮದುವೆ ಮಾಡಿದ್ರು. ನಮ್ಮ ಅಜ್ಜಿಗೆ ಬಂದು 5 ಜನ ಮಕ್ಕಳು. ಅದರಲ್ಲಿ ನಮ್ಮ ಅವ್ವ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಹೆಣ್ಮಕ್ಳು, ಇನ್ನು 3 ಜನ ಗಂಡು ಮಕ್ಕಳು, 10 ಜನ ಮೊಮ್ಮಕ್ಕಳಿದ್ದೀವಿ. ನಾವು ಆವಾಗಿನ ಇದ್ರಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲ್ ರಜೆ ಕೊಟ್ಟರೆ ಸಾಕು, ನಾವು ಯಾವಾಗಲೂ ನಮ್ಮ ಅಜ್ಜಿ ಊರಿಗೆ ಬಂದುಬಿಡ್ತಾ ಇತ್ತು. ನಾವು ಅವಾಗಂತೂ ಅಜ್ಜಿ ಮನೆಗೆ ಬಂದರೆ ಸಾಕು. ಇದು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಫುಲ್ಲು ಹಳ್ಳ. ಅವಾಗೆಲ್ಲ ಕ್ಲೀನಾಗಿತ್ತು. ಎಷ್ಟು ನೀರಿರ್ತಿತ್ತು ಅಂತಂದರೆ ಇಲ್ಲಿ ಹಳ್ಳಕ್ಕೆ ಬಂದು ಹಳ್ಳದ ಹತ್ರ ಆಟ ಆಡಿಕೊಂಡು ಅಜ್ಜಿ, ನಮ್ಮ ಚಿಕ್ಕಮ್ಮ, ನಮ್ಮ ಅವ್ವ ಅವರೆಲ್ಲ ಬಂದು ಬಟ್ಟೆ ಹೋಗಿ ಇಲ್ಲಿಗೆ ಬಂದುಬಿಡ್ತಾ ಇತ್ತು. ಬಟ್ಟೆ ತೊಳಿಕೆ ಆಗಲಿ ಪಾತ್ರೆ ತೊಳಿಕೆ ಆಗಲಿ ಅವಾಗ ಜಾಸ್ತಿ ಈ ಹಳ್ಳದ ಹತ್ರನೇ. ಏನಕ್ಕಾದರೂ ಆಗಲಿ ಒಂದು ಬಟ್ಟೆ ತೊಳಿಬೇಕು ಅಂತಂದ್ರೂ ಹಳ್ಳದ ಹತ್ರ ಬಂದುಬಿಡ್ತಿದ್ರು. ಸುಮ್ಮನೆ ಒಂದು ಬಟ್ಟೆ ಇದ್ರೆ ಸಾಕು, ನಡೀರಿ ಹಳ್ಳದ ಹತ್ರ ಹೋಗುವ, ಹಳ್ಳದ ಹತ್ರ ನೀರಲ್ಲಿ ಆಡಬೇಕಲ್ಲ, ಅದಕ್ಕೋಸ್ಕರ ಆದರೂ ಹಿಂಸೆ ಮಾಡಿ ನಾವು ಹಳ್ಳದ ಹತ್ರ ಹೋಗ್ತಿದ್ದೋ. ಪಾತ್ರೆ ಸ್ವಲ್ಪ ಬಟ್ಟೆ ಬಿದ್ದರೆ ಸಾಕು, ಹಳ್ಳಕ್ಕೆ ಹೋಗ್ಬೇಕಲ್ಲ, ಹೋಗುವ ನಡಿ ಅಂತ ಹೇಳ್ಬಿಟ್ಟು ಹಳ್ಳಕ್ಕೆ ಕರ್ಕೊಂಬಿಡವಿ. ನಮ್ಮ ಅಜ್ಜಿ ಮನೆಗೆ ನಾವು ಆಲ್ಮೋಸ್ಟ್ ಈ ಹಳ್ಳದ ಹತ್ರಕ್ಕೆ ಬರಬೇಕು ಅಂತಲೇ ನಾವು ರಜೆ ಸಿಕ್ಕಿದ್ರೆ ಸಾಕು ನಮ್ಮ ಅಜ್ಜಿ ಮನೆಗೆ ಬಂದುಬಿಡ್ತಿದ್ದೋ ನಾವು. ಎಲ್ಲ ಫುಲ್ ಸತ್ತೆ ಬೆಳ್ಕೊಬಿಟ್ಟದೆ, ಏನು ಕ್ಲಿಯರಾಗಿ ಕಾಣ್ತಾನೆ ಇಲ್ಲ. ಇಲ್ಲಿ ಎಷ್ಟು ನೀರಿತ್ತು ಗೊತ್ತಾ ಅಂದರೆ, ಬಟ್ಟೆ ತೊಗೊಬಿಟ್ಟು ಇಲ್ಲ ಅಂತಂದರೆ ವೇಲ್ಗಿಲಿ ಇದ್ದರೆ ವೇಲ್ ಎತ್ಕೊಂಡು ಮೀನೆಲ್ಲ ಹಿಡಿತಿದ್ದೋ ನಾವು. ಅದೊಂದೆಲ್ಲ ನೆನಪೈತೆ ನನಗೆ. ಹಳ್ಳದ ಪಕ್ಕದಲ್ಲೇ ತೋಟ ಜಮೀನೆಲ್ಲ ಇರೋದು ಈ ಸೈಡೇ, ಹಳ್ಳದ ಹತ್ರನೇ ನಮ್ಮ ತಾತದ ಜಮೀನೆಲ್ಲ. ಆಲ್ಮೋಸ್ಟು ಅರ್ಧ ಜಮೀನೆಲ್ಲ ಈ ಸೈಡೆ ಹಳ್ಳದ ಹತ್ರನೇ ತೋಟಗಳು ಇರೋದು. ತಾತದ ಜಮೀನೆಲ್ಲ ಬರೀ ಎಲೆ ವ್ಯಾಪಾರದಿಂದನೇ ಜಮೀನು ತೆಗೆದಿರೋದು. 7 ಎಕರೆನೋ 6 ಎಕರೆನೋ ಎಷ್ಟೋ ಐತೆ, ನಂಗೆ ಗೊತ್ತಿರೋದು ಅಷ್ಟು. ನಮ್ಮ ತಾತ ಇದ್ದಾಗ ಎಲ್ಲ ತೋಟ ಆಗಲಿ ಹೊಲ ಆಗಲಿ ಎಲ್ಲ ಎಷ್ಟು ನೀಟಾಗಿತ್ತು, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದು ಅಂತಂದರೆ. ಹೊಲನೂ ಅಷ್ಟೇ ಯಾವ ಸೀಸನ್ಗೆ ಏನು ಹಾಕಬೇಕು ಅದನ್ನು ಹಾಕೊಂಡು ಇದು ಮಾಡ್ತಾಯಿದ್ರು. ಇವಾಗ ಯಾವ ತೋಟ ನೋಡಿದ್ರೂ ಪಾಳು ಬಿದ್ದಾವೆ, ಹೊಲನೂ ಅಷ್ಟೇ ಅರ್ಧಕ್ಕರ್ಧ ಪಾಳು ಬಿದ್ದಾವೆ. ಇವಾಗೆಲ್ಲ ತೋಟಗಳೆಲ್ಲ ನೋಡ್ತಾಯಿದ್ರೆ ಬೇಜಾರಾಯ್ತದೆ. ಎಲ್ಲೋ ಒಂದು 3-4 ತೋಟ ಅಷ್ಟೇ ರನ್ನಿಂಗ್ ಮಾಮೂಲಿ ನಮ್ಮ ಅವಧಿರ್ ಮಾಡ್ಕೊಂಡು ಹೋಗ್ತಾ ಇರೋದು. ಅದಕ್ಕರ್ಧ ಎಲ್ಲ ಫುಲ್ ಪಾಳು.
ನಮ್ಮ ತಾತದಿರಿರೋ ಟೈಮಲ್ಲಿ ಯಾವ ಥರ ತೋಟಗಳು ನೋಡೋಕೆ ಎಷ್ಟು ಚೆಂದ ಇರ್ತಿತ್ತು ಅಂತಂದರೆ, ಇವಾಗ ಅಯ್ಯಪ್ಪ ಅದು ನೋಡ್ತಾ ಇದ್ರೇ ಬೇಜಾರಾಯ್ತದೆ ಎಲ್ಲ. ಇವ್ರು ಬಂದು ನಮ್ಮ ಚಿಕ್ಕತ್ತೆಯವರು, ಲಾಸ್ಟ್ ನಮ್ಮ ತಾತನ ಲಾಸ್ಟ್ನೇ ಸೊಸೆಯವರು. ತೋರಿಸ್ತಿದ್ದೀನಲ್ಲ ತೋಟ, ಇದು ಫಸ್ಟು ನಮ್ಮ ಅತ್ತೆ. ಈ ಅತ್ತೆನೇ ಈ ತೋಟ ಮಾಡ್ತಿರೋದು. ಇವರು ಇವಾಗ ಬೆಂಗಳೂರಿಗೆ ಹೊಂಟೋಗ್ಬಿಟ್ಟವ್ರಲ್ಲ, ಅದಕ್ಕೋಸ್ಕರ ಇಲ್ಲಿ ನಮ್ಮ ಅಪ್ಪ ನಮ್ಮವ್ವ ಮಾಡ್ತಿರೋದು. ನಮ್ಮಪ್ಪ ನುಗ್ಗೆ ಸೊಪ್ಪು ಕಿತ್ಕೊಡ್ತವ್ರೆ ಅವ್ರು ಬೆಂಗಳೂರಿಗೆ ಎತ್ಕೊಂಡು ಹೋಗೋಕ್ಕೆ. ನಮ್ಮ ಅಪ್ಪ ವೀಡಿಯೋ ಮಾಡ್ತಾರೋದಕ್ಕೆ ಬೋಯ್ತಾ ಬಿದ್ದಿದ್ರು. ನಾವು ನಮ್ಮ ಅಪ್ಪನ ಅಪ್ಪ ಅನ್ನಲ್ಲ, ಅಣ್ಣ ಅಂತ ಕರಿತೀವಿ. ಆಗಿಂದ ಚಿಕ್ಕದ್ರಿಂದ ಅಷ್ಟೇ ನಮ್ಮ ಅಪ್ಪವನ್ನ ಅಪ್ಪವ್ವ ಅಂತ ಕರೆಯಲ್ಲ, ಅಣ್ಣ ಅಕ್ಕ ಅಂತ ಕರಿತೀವಿ. ನಮ್ಮ ಅಣ್ಣನ ವೀಡಿಯೋ ಮಾಡ್ತಾಯಿದ್ರೆ ಬೈತಾ ಇತ್ತು ನಮ್ಮ ಅಣ್ಣ. ನಮ್ಮ ತಾತ ಒಂದೊಂದು ತೋಟಕ್ಕೂ ಒಂದೊಂದು ಹೊಲಕ್ಕೂ ಒಂದೊಂದು ಹೆಸರು ಇಟ್ಟು ಮಡಗಿದ್ರು. ಈಗ ನಾವು ಇಲ್ಲಿರೋ ಈ ತೋಟ ಬಂದು ಹುಣಸೆ ಮರ ತೋಟ. ಯಾಕೆ ಕಾಣಿಸ್ತಿದೆಯಲ್ಲ, ಅದೇ ಹುಣಸೆ ಮರ. ಈ ಹುಣಸೆ ಮರಕ್ಕೆ ನಾವು ಯಾವಾಗೂ ಬಂದರೆ ಸಾಕು ಉಯ್ಯಾಲೆ ಆಡೋದು ಜಾಸ್ತಿ. ಹಗ್ಗ ಕಟ್ಬಿಟ್ಟು ಜಾಸ್ತಿ ಉಯ್ಯಾಲೆ ಆಡೋದು ನೆನಪೈತೆ ನನಗೆ. ಇಲ್ಲಿ ಈ ತೋಟಕ್ಕೆ ಬಂತಂದರೆ ಇಲ್ಲಿ ಹಲಸಿನ ಹಣ್ಣು ಮರ ಐತೆ. ಆಮೇಲೆ ಅದೆಲ್ಲ ಹುಣಸೆಕಾಯಿ ಇರೋದೆಲ್ಲ ದೋರ್ಗಾಯಿ ಕಿತ್ಕೊಂಡು ತಿನ್ಕೊಂಡು ಹೋಯ್ತಾಯಿದ್ದೋ. ಆಮೇಲೆ ಆಮಟೆಕಾಯಿ ಮರ ಅಂತನೋ ಅದೇ. ನಮ್ಮ ಆಂಟಿನ ಎಲ್ಲಂಟಿ ಆಮಟೆಕಾಯಿ ಇದ್ದಾವೋ ಇಲ್ಲ ಮರ ಇಲ್ವೋ ಅಂತ ಕೇಳಿದೆ. ಇಲ್ಲಿ ನೋಡವ ನಾನೇ ಕಿತ್ಕೊಂಬಂದಿದ್ದೀನಿ ಆಮಟೆಕಾಯಿನ ಅಂದ್ಬಿಟ್ಟು ಅವ್ರು ತೋರಿಸಿದ್ರು. ಅವ್ರು ಉಪ್ಪಿನಕಾಯಕ್ಕೆ ಕಿತ್ಕೊಂಡಿದ್ರು. ನಾನೊಂದೆರಡು ಎತ್ಕೊಳ್ಳೋ ತಿನ್ನೋಕ್ಕೆ ಅಂದರೆ ಕೈ ಹಾಕಿದ್ರೆ ಸಾಕು, ಎಲ್ಲರೂ ಐಕ್ಳುಗಳೆಲ್ಲ ಬಂದ್ಬಿಟ್ಟು ನಾನು ತಿಂತೀನಿ ಅಂದ್ಬಿಟ್ಟು ಕೈ ಹಾಕಿದ್ರು. ಆಮೇಲೆ ನಾವು ಎತ್ಕೊ ತಿಂತಿದ್ರೆ ಅವ್ರು ಒಂದೆರಡು ಬಾಯಿಗೆ ಹಾಕಿದಷ್ಟು ಏಯಪ್ಪ ಏನು ಹಿಂಗವೆಲ್ಲ ಅಂತ ಹೇಳ್ಬಿಟ್ಟು ಬೀಸಾಕ್ಬಿಟ್ರು. ನಮ್ಮ ತಾತ ಒಂದೊಂದು ಹೊಲಕ್ಕೂ ಒಂದೊಂದು ತೋಟಕ್ಕೆ ಹೆಸರಿಟ್ಟಿದ್ರು ಅಂತನಲ್ಲ, ನನಗೆ ನೆನಪಿರೋದು ಬಂದು ದೊಡ್ಡಿ ಹೊಲ, ದಡ್ಗಿ ಹೊಲ, ಆಮೇಲೆ ಮರದ ತುಂಡ ಅಂತ ಕರೆಯೋದು, ಆಮೇಲೆ ಕಾಲ್ವಾರ, ಆಮೇಲೆ ಇನ್ನೂ ನಾನಾ ಥರ ಒಂದೊಂದು ಹೆಸ್ರುಗಳಿಗೆ ಒಂದೊಂದು ಹೊಲಕ್ಕೆ ಒಂದೊಂದು ಹೆಸರು ಇಟ್ಟಿದ್ದಾರೆ ನಮ್ಮ ತಾತ. ತಾತ ಇದ್ದಾಗೆ ನಾವು ಚಿಕ್ಕವರಿದ್ದಾಗೇ ಚೆನ್ನಾಗಿತ್ತು ಅವಾಗಿನ ಲೈಫು. ಇವಾಗ ದೊಡ್ಡವರಾದ್ಮೇಲೆ ಅಯ್ಯೋ ಅದೇ ಆಗಿದ್ದಂಗೆ ಅದೇ ಥರ ಇದ್ದರೆ ಚೆನ್ನಾಗಿರ್ತಿತ್ತಲ್ಲಪ್ಪ ಅನಿಸ್ತದೆ. ತಾತ ಅವಾಗೆಲ್ಲ ಮೊಮ್ಮಗ ಸಂತೆಗೆ ಹೋಗೋರು, ಎಲೆ ಎತ್ಕೊಂಡು ಎಲೆ ಪಿಂಡಿ ಎತ್ಕೊಂಡು ಸಂತೆಗೆ ಹೋಗೋರೆಲ್ಲ ಮೊಮ್ಮಕ್ಕಳು ಇರ್ತವೆ ಅಂತ ಅಂದ್ಬಿಟ್ಟು ಅಲ್ಲಿ ತಮಿಳ್ನಾಡಲ್ಲಿ ಸಿಗೋ ಐಟಮ್ಗಳು ಎಲ್ಲ ತಗೊಂಬಂದು ಕೊಡುವ ಪಾಪ ನಮ್ಮ ತಾತ. ಒಂದು ತೋಟದ ಹತ್ರ ಒಂದು ಹಲಸಿನ ಹಣ್ಣು ಹಣ್ಣಾಗಿರೋ ಸಾಕುತ್ತಲ್ಲ, ನಮ್ಮ ಮೊಮ್ಮಕ್ಕಳವೇ ಅಂತ ಹೇಳ್ಬಿಟ್ಟು ಹಲಸಿನ ಹಣ್ಣು ತಂದು ಅದನ್ನು ಕೂದಿ ಅದನ್ನು ಪೀಸ್ ಮಾಡಿ ಬೀಜ ತೆಗೆದು ಬುಡ್ಸಿ ಕೊಡ್ತಿದ್ದ ನಮ್ಮ ತಾತ. ಇವಾಗ ನಮ್ಮ ಅಪ್ಪ ನಮ್ಮಮ್ಮನೇ ಆಗಲಿ ಇನ್ಯಾರಾಗಲಿ ನೀನೇ ಬುಡ್ಸ್ಕೊ ತಿನ್ನಿ. ಈಗಲೂ ಅಷ್ಟೇ ನಮ್ಮ ಒಂದು ಹಲಸಿನ ಹಣ್ಣು ನೋಡಿದ್ರೆ ಸಾಕು ನಮ್ಮ ತಾತನಿಗೆ ನೆನಪುರೋದು ನನಗೆ. ಕೂದಿ ಬುಡಿಸಿ ನಮಗೆ ತಟ್ಟೆಗೆ ಪ್ಲೇಟ್ಗೆ ಹಾಕೋ ತಿಕ್ಕೋ ಮಗ ತಿನ್ನು ಅಂತ ಕೊಡುವ. ಇಲ್ಲಿ ತೋರಿಸಿದ್ದೀನಲ್ಲ ಅಲ್ಲಿ ದಾರಿ ಹೋಯ್ತದಲ್ಲ, ಅದು ಹಳ್ಳಕ್ಕೆ ಹೋಗೋ ದಾರಿ ಅದನ್ನೇ. ಆಗಿಂದ ಅಲ್ಲೇ ದಾರಿ ಹೋಯ್ತಾ ಇತ್ತು ಹಳ್ಳಕ್ಕೆ. ಈ ಹಸ ಕಟ್ಟಾಕಿದಾರಲ್ಲ ಅದೆಲ್ಲ ಫುಲ್ಲು ನಮ್ಮ ಕಾಲ್ವಾರದ ಅಂಬಾಕಿದ್ರು, ಫುಲ್ ಎಲೆ ಅಂಬೆಲ್ಲ ಹಾಕಿದ್ರು ಅಲ್ಲಿ. ಈಗೆಲ್ಲ ಏನೂ ಇಲ್ಲ, ಎಲ್ಲ ಪಾಳು ಬಿದ್ದದೆ. ಆಮೇಲೆ ಅಲ್ಲಿ ಮರ ಇತ್ತು, ಅಲ್ಲಿಗೆ ಯಾವಾಗಲೂ ಅಷ್ಟೇ ಬೇಲಕಾಯಿ ತಿನ್ಕೊಂಡು ಹೋಗೋಕ್ಕೆ ಬೇಲ್ದಿನ್ನು ಎತ್ಕೊಂಡು ಹೋಗೋಕ್ಕೆ ಅಂತ ಓಡೋಡೋಗವಿ ಈ ಬೇಲ್ದ ಮರದ ಹತ್ರ. ಜಾಸ್ತಿ ನಮ್ಮ ಮದ್ದಿನ ಮಾವನೇ ನಮಗೆ ಕ್ಲೋಸ್ ಆಗಿದ್ದದ್ದು. ಅವರೇ ಕರ್ಕೊಂಡೋಗೋರು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಹಳ್ಳದ ಹತ್ರ ಸ್ವಲ್ಪ ಟೈಮ್ ಪಾಸ್ ಮಾಡಿಸ್ಕೊಂಡು ಕರ್ಕೊಂಡು ಬರೋರು, ಮೀನಿಗೇನು ಹಿಡ್ಕೊಂಡು. ಊಟ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ಬಿಟ್ಟು ನನ್ನ ತಂಗಿನೂ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಜಾತ್ರೆ ಬಿದ್ದಿಗೆ ಹೊರಟೋಣ ನಡೀರಿ ಅಂತ ಹೇಳ್ಬಿಟ್ಟು ಜಾತ್ರೆ ಬಿದ್ದಿ ಹತ್ರ ಹೋದೋ. ನೋಡಿ ಫ್ರೆಂಡ್ಸ್, ನಮ್ಮೂರು ಜಾತ್ರೆಗೆ ಪಟ್ಟದಮ್ಮನ ಜಾತ್ರೆ. ಏನು ತಗೊಳ್ಳಿ ಅಂದರೆ ತಗೊಳ್ಳಂಗಿಲ್ಲ ಫ್ರೆಂಡ್ಸ್, ನಿಂತ್ಕೊಂಡು ನೋಡ್ಕೊ ಹೋಯ್ತವ್ರೆ. ನೋಡಿ ನಮ್ಮ ಚಿಕ್ಕಮ್ಮ ಯಾವ ಥರ ಮಾತಾಡಿದ್ರು ಅಂತ. ನಾನು ವೀಡಿಯೋ ಆನ್ ಮಾಡಿದ ತಕ್ಷಣ ನಮ್ಮ ಚಿಕ್ಕಮ್ಮ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಜಾತ್ರೆ ಬೀದಿಗೆ ಹೋಗ್ಬಿಟ್ಟು ನಾವು ಏನೂ ತಗೊಳ್ದೆ ಸುಮ್ಮನೆ ನೋಡ್ಕೊಂಡು ಹೋಯ್ತಾ ಇದ್ದೋ. ಅದಕ್ಕೆ ನಮ್ಮ ಚಿಕ್ಕಮ್ಮ ಏನೂ ತಗೊಳ್ಳಿಲ್ವಲ್ಲ ಬಂದು ಐಸ್ ಸಾರ ತಗೊಂಡು ತಿನ್ನೋಣ ಅಂತಂದ್ಬಿಟ್ಟು ಅವ್ರು ಐಸ್ ಕೊಡಿಸಿದ್ರು ನಮ್ಮ ಚಿಕ್ಕಮ್ಮನೇ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ಏನು ಅಂತ.